ಆಯ್ತು ಸರ್. ತುಂಬ ಜನಕ್ಕೆ ದೇವರಾಗಿದ್ದೀರ. ಎಂಥ ಕಾಯಿಲೆ ಯಾರಿಗೂ ಬಂದ್ರೆ ಏನು ಹೇಳೋಕ್ಕೆ ಗೊತ್ತಾಗಲಿಲ್ಲ ಸರ್. ನಮ್ಮ ಫ್ರೆಂಡ್ಸ್ ಎಷ್ಟು ಜನ ಹೇಳ್ತೀನಿ, ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಸರ್. ಜನಕ್ಕೆ ಹೇಳಿದ್ದೀನಿ ಸರ್. ಸರ್ ನೀವು ಸ್ವಾಮಿಗೆ ದೇವರು ಸರ್. ನೀವು ನಿಜವಾಗ್ಲೂ ತುಂಬ ಸರ್. ನಮ್ಮಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಮಾದರಿ ಆಗಿದ್ದೀರಾ ಅಂತಂದ್ರೆ ಸರ್. ನಾನು ನಿಜವಾಗ್ಲೂ ಎಲ್ಲೆಲ್ಲ ತೋರಿಸಿದ್ದೆ ಸರ್, ಎಲ್ಲೂ ಕಮ್ಮಿ ಆಗಿರಲಿಲ್ಲ. ಇಂಥ ಮೆಡಿಸಿನ್ ಇದಕ್ಕೆ ಅಂತ ನಿಮ್ಗೆ ಯಾವ ಡಾಕ್ಟ್ರೂ ಕೊಟ್ಟೇ ಇರಲಿಲ್ಲ ಸರ್. ನೀವು ಚೆನ್ನಾಗಿ ನೋಡಿದ್ದೀರಾ ಸರ್. ನನಗೆ ಎಷ್ಟು ಜನಕ್ಕೆ ನಾನು ಹೇಳಿದ್ದೀನಿ ಅಂದರೆ ನಿಜವಾಗ್ಲೂ ಸರ್. ನಾನು ಸ್ವೀಟ್ ತೊಗೊಂಡ್ಬರ್ಬೇಕು ಸರ್. ಏನು ಹೇಳ್ತಾರೆ ಇಲ್ಲ ಸರ್, ನನ್ನ ಕಡೆಯಿಂದ ನಾನು ನಿಮಗೊಂದು ನಾನೊಂದು ಏನಾದರೂ ನನಗೆ ಕೊಡಲೇಬೇಕು ಸರ್. ಹೌದು ಸರ್. ನನಗೆ ನಿಮ್ಮ ಪ್ರತಿದಿನ ಎಷ್ಟು ಜನ ಬರ್ತಾರೆ, ಒಂದೊಂದು ದಿನದ್ದು ನಿಮ್ಗೊಂದು ಆಯಸ್ ಕೊಟ್ಟರೆ ನೀವು ಎಲ್ಲೋ ಇರ್ತೀರ ಸರ್. ದೇವ್ರಿಗೆ ಚೆನ್ನಾಗಿಟ್ಟಿರಲಿ ಸರ್. ನನ್ನ ಆರೈಕೆ ಅದೊಂದು ಸರ್. ನಾನು ಕೊಡ್ತೀನಿ. ಇಲ್ಲ ಸರ್, ಡೈಲಿ ನಾನು ಎಲ್ಲರ ಹತ್ರ ಹೇಳ್ತೀನಿ. ಎಂಥ ಡಾಕ್ಟ್ರು ನಿಜವಾಗ್ಲೂ ನಾನು ಅಪರೂಪದಂಥ ಡಾಕ್ಟ್ರು ನೋಡಿದೆ. ಮತ್ತು ನಾನು ಇರೋದು ಸರ್ ಎಲ್ಲಿ ಅಂತ ಅಂದರೆ ಲಂಡನ್ನಿಂದ ರಿಟರ್ನ್ಸು, ಫಾರಿನ್ ರಿಟರ್ನ್ಸ್ ಎಲ್ಲ ಕಡೆ ಹೋಗಿದ್ದೆ ಸರ್. ಹಿಂಗೆ ಹೇಳಿದ್ರು ಇಲ್ಲಿ ಆಡ್ತಾ ಇದ್ದಾರೆ ಹೋಗಿ ಅಂತ ಅಂದ್ರೆ. ಬಟ್ ಅವ್ರು ಏನು ಮೆಡಿಸಿನ್ ಕೊಡು ಅಂತ ಗೊತ್ತಿಲ್ಲ ಸರ್. ಇಂಥದಕ್ಕೆ ಅಂತ ನೋಡಿ ನೀವು ಇಷ್ಟು ಚೆನ್ನಾಗಿ ನಮ್ಗೆ ಎಲ್ಲರಿಗೂ ಕೊಡ್ತಾ ಇದ್ದಾರಲ್ಲ, ಅದೊಂದೇ ಸರ್. ಮತ್ತೆ ಪದೇ ಬರೋಕ್ಕೆ ಬೇಡ, ಅವಶ್ಯಕತೆ ಇಲ್ಲ. 2 months ಆದ್ಮೇಲೆ ಇವಾಗ 70% ಕಡಿಮೆ ಇದೆ. ನಾವು ಇನ್ನು 30% ಇದೆ. ಬ್ಲಡ್ ಅಲ್ಲಿ ನಂದು 20-30% ಇಂಪ್ರೂವ್ಮೆಂಟ್ ಆಗಬೇಕು. ಅದೆಲ್ಲ ಇವಾಗ ಮಾಡುವಂತ. ಇವತ್ತೊಂದ್ಸರಿ ಇಂಜೆಕ್ಷನ್ ಕೊಟ್ಟರೆ ನೆಕ್ಸ್ಟ್ ವೀಕ್ ಕೊಟ್ಟರೆ ಒಂದು 90-95% ಹೋಗುತ್ತೆ. ಏನು ಹೇಳೋಕ್ಕೆ ಗೊತ್ತಾಗಲಿಲ್ಲ ಸರ್. ನಮ್ಮ ಫ್ರೆಂಡ್ಸ್ ಇವಾಗ ನೆಕ್ಸ್ಟಿದ್ರಲ್ಲ ಅದೇ ಎಷ್ಟು ಜನ ಹೇಳ್ತೀನಿ, ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಸರ್. ಯಾಕೆ ಹೋಗಳ್ತಾ ಇದೆಯಾ, ನಿಮ್ಗೆ ಏನು ಕಾಯಿಲೆ ಇತ್ತು, ಹಂಗೆ ಹೋಗಳ್ತಾ ಇದೆಯಾ ಅಂತೆಲ್ಲ ಕೇಳಿದ್ರು ಸರ್. ಸರ್ ವೆರಿ ಹ್ಯಾಪಿ ಅಂತ ತುಂಬಾನೇ ಸರ್. ದೇವರು ಎದುರಿಗೆ ನಾವು ಫೋಟೋ ಮಾತ್ರ ನೋಡ್ತೀವಿ, ದೇವ್ರ ರೂಪದಲ್ಲಿ ಮುನ್ನ ನೋಡ್ತಾ ಇದ್ದೀವಿ ಸರ್. ಜನಗಳು ತುಂಬ ನಿಮ್ಮ ಬಗ್ಗೆ ಎಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೆ ಸರ್. ಅದೊಂದು ತುಂಬ ನಿಮಗೆ ಏನು ಗೊತ್ತಾ, ಅದು ನಿಮ್ಮ ಕಾಯಿಲೆ ಇದ್ದಿದ್ದೇ ಬೇರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದೇ ಬೇರೆ. ನಿಮ್ಮ ಕಾಯಿಲೆಗೆ ಕರೆಕ್ಟಾಗಿ ಡಯಾಗ್ನೋಸಿಸ್ ಆಗಬೇಕಾಗಿತ್ತು. ಡಯಾಗ್ನೋಸಿಸ್ ಆಯಿತು. ಹಂಗಾಗಿ ನಾವೇ ಅಂತ ಲೈಕ್ ಆಕಾಶದಿಂದ ಬಂದಿರೋ ಮೆಡಿಸಿನ್ ಕೊಟ್ಟಿಲ್ಲ. ಇಲ್ಲೇ ಭೂಮಿ ಮೇಲೆ ಸಿಗ್ತಾರೆ ಮೆಡಿಸಿನ್. ಬಟ್ ಸ್ವಲ್ಪ ಕರೆಕ್ಟಾಗಿ ಇರೋ ವಿಷಯ ಕರೆಕ್ಟಾಗಿ ಸರ್. ಇಲ್ಲಿ ಹತ್ರದಲ್ಲಿರೋದನ್ನೇ ಆಗಲಿ ಸರ್. ಇದಕ್ಕೆ ಅಂತ ಇಷ್ಟನ್ನ ನೀವು ಗುರುತಿಸ್ತಿದ್ದಾರಲ್ಲ, ಅದಕ್ಕಲ್ವಾ ಅಪ್ರಿಷಿಯೇಟ್ ಮಾಡಬೇಕಲ್ಲ ಸರ್. ನೋಡಿ ಫಾರಿನ್ ಡಾಕ್ಟರ್ ಎಲ್ಲ ಓದ್ ಬಂದಿದ್ದಾರೆ. ಮತ್ತು ಅದನ್ನು ಹೆಂಗೆ ಸರ್ ಮತ್ತೆ ಅವ್ರು ಈ ಥರ ಕೊಟ್ಟರು, ಎಷ್ಟು ಇದು ಇವತ್ತು ಚೆನ್ನಾಗಿರೋದು ಮೆಡಿಸಿನ್ ಕೊಟ್ಟಂತೆ ಮತ್ತೆ ಬೆಳಗ್ಗೆ ಅದ್ರಾಗೆ ನಾನು ಬೋಸಲ್ಲಿ ಹೇಳೋಕ್ಕೆ ಆಗ್ತದೆ ಸರ್. ದುಃಖ ತಡೆಯೋಕ್ಕಾಗೋದಿಲ್ಲ. ಈ ಸಲ ನಮ್ಮ ನಿಜವಾಗ್ಲೂ ಸ್ವೀಟ್ ತರೋಣ ಅನ್ಕೊಂಡೆ. ಸ್ವೀಟ್ಗಿನ್ನ ಜಾಸ್ತಿ ಅನಿಸ್ತದೆ ಸರ್. ನಾವು ವೆರಿ ಹ್ಯಾಪಿ ಅಬೌಟ್ ಯುವರ್ ರಿಸಲ್ಟ್. ಥ್ಯಾಂಕ್ ಯು ಸರ್. ಇನ್ನೂ ಚೆನ್ನಾಗಿ ಆಗ್ತೀರಾ. 2 months ಆಗೋದು ಬರೋದು ಬೇಡ, 2 months ಆದ್ಮೇಲೆ ಬರೋದು. ಆಯಿತು ಸರ್.